ಸತ್ಯಸಂಧತೆ, ಪರಿಶುದ್ಧತೆ, ನಿಸ್ವಾರ್ಥತೆ ಇವು ಇದ್ದುದೇ ಆದರೆ ಅಂತಹ ವ್ಯಕ್ತಿಯನ್ನು ಮಣಿಸುವ ಶಕ್ತಿ ಇಹಲೋಕದಲ್ಲಾಗಲಿ ಪರಲೋಕದಲ್ಲಾಗಲಿ ಇಲ್ಲವೇ ಇಲ್ಲ. ಈ ಗುಣಗಳಿಂದ ಕೂಡಿದ್ದರೆ ಆ ವ್ಯಕ್ತಿ ಏಕಾಕಿಯಾಗಿ ಈ ಪ್ರಪಂಚವನ್ನು ಎದುರಿಸಬಲ್ಲ. ನೀವು ನಿಮ್ಮ 33 ಕೋಟಿ ಪೌರಾಣಿಕ ದೇವತೆಗಳನ್ನು ನಂಬಿದರೂ ನಿಮ್ಮಲ್ಲಿ ಆತ್ಮಶ್ರದ್ಧೆ ಇಲ್ಲದೆ ಇದ್ದರೆ ನಿಮಗೆ ಉದ್ಧಾರವಿಲ್ಲ. ಮೊದಲು ಆತ್ಮಶ್ರದ್ಧೆ ಇರಲಿ. ಆ ಶ್ರದ್ಧೆ ಮೇಲೆ ನಿಂತು ವೀರರಾಗಿ. ನಮಗೆ ಇಂದು ಬೇಕಾಗಿರುವುದು ಅದು. ಮೊದಲು ನಾವು ಗುರುಗಳಿಗೆ ನಮಸ್ಕರಿಸೋಣ, ನಮಗಿಂತ ಹಿರಿಯರಿಗೆ ನಮಸ್ಕರಿಸೋಣ, ಕಿರಿಯರ ಸಾಧನೆ ಮೆಚ್ಚಿ ನಮಸ್ಕರಿಸೋಣ. ಆದರೆ ಅಪೂರ್ಣ ಜ್ಞಾನ ನಡುರಾತ್ರಿಯಲ್ಲಿ ಆದ ಶ್ರೀಮಂತರನ್ನು ಯಾವತ್ತಿಗೂ ತಿರಸ್ಕರಿಸೋಣ, ಏಕೆಂದರೆ ಇವರ ಸಹವಾಸ ನಮ್ಮ ಗುರಿಗೆ ತಪ್ಪು ದಾರಿಗಳಿದ್ದಂತೆ. ದಾನ ಮಾಡಿರಿ, ಆದರೆ ಅದರಿಂದ ಪ್ರತಿಫಲ ನಿರೀಕ್ಷಿಸಬೇಡಿ. ಅದು ತಾನಾಗಿಯೇ ಹಿಂತಿರುಗಿ ಬರುತ್ತದೆ. ಮಸನ ಯಾತ್ರೆಗೂ ದೇವರ ಜಾತ್ರೆಗೂ ಮದುವೆಯ ಸಂಭ್ರಮಕ್ಕೂ ಒಂದೇ ಶಾಮಿಯಾನ, ಕುರ್ಚಿಗಳು, ಕುಳಿತವರ ಭಾವ, ಸನ್ನಿವೇಶಗಳು ಮಾತ್ರ ಬೇರೆ ಬೇರೆ. ಮನುಷ್ಯ ಸಮಯದ ಬೊಂಬೆ ಮಾತ್ರ. ಕಷ್ಟಗಳಿಗೆ ಹೆದರದಿರಿ. ಮನುಷ್ಯನನ್ನು ಸಂಪೂರ್ಣವಾಗಿ ಬದಲಿಸುವ ಸಾಮರ್ಥ್ಯ ದುಃಖಕ್ಕೆ ಇದೆಯೇ ಹೊರತು ಸಂತೋಷಕ್ಕೆ ಅಲ್ಲ. ನೀವು ಯಶಸ್ಸನ್ನು ಪಡೆಯಲು ದೃಢವಾದ ಪ್ರಯತ್ನ ಬೇಕು, ಅಪಾರ ಇಚ್ಛಾಶಕ್ತಿ ಬೇಕು. ದುಡ್ಡಿಲ್ಲದವ ಬಡವನಲ್ಲ, ಗುರಿ ಮತ್ತು ಕನಸು ಇಲ್ಲದವ ನಿಜವಾದ ಬಡವ. ಸೌಂದರ್ಯಕ್ಕೆ ಬಹಳ ಬೇಗ ಮರುಳಾಗಿ ಬಿಡುತ್ತೇವೆ, ಆದರೆ ಬಾಳಬೇಕಾಗಿರುವುದು ವ್ಯಕ್ತಿತ್ವದ ಜೊತೆಗೆ ಎಂಬ ವಾಸ್ತವ ಗೊತ್ತಿರುವುದಿಲ್ಲ. ಸತ್ಯ, ನಿಸ್ವಾರ್ಥತೆ ಮತ್ತು ಆಂತರಿಕ ಪರಿಶುದ್ಧತೆ, ಯಾರಲ್ಲಿ ಈ 3 ಶ್ರೇಷ್ಠ ಗುಣಗಳಿರುತ್ತದೆಯೋ ಅಂಥವರನ್ನು ಈ ಬ್ರಹ್ಮಾಂಡದ ಯಾವ ಒಂದು ಶಕ್ತಿಯೂ ಅಲುಗಾಡಿಸಲಾರದು.